ಅಲ್ಲ ನೀವು ತಗೊಂಡೋಗ್ತಾ ನಿಮಿಷ ನೀವು ಕಲಘಟಗಿ ಕ್ಷೇತ್ರದ ಶಾಸಕರು. ಹೌದು. ನಿಮ್ಮ ಕ್ಷೇತ್ರದಲ್ಲಿ ನನ್ನ ಪಕ್ಕದ ಊರು, ಪಕ್ಕದ ನಿಮ್ಮ ಊರಲ್ಲ. 3 ಹೈವೇ ಹಾದು ಹೋಗ್ತಾವ್ರಿ. ಕಲಘಟಗಿ ಜನ ಕೊಟ್ಟ ಟ್ಯಾಕ್ಸ್ ಮೇಲೆ ಹೈವೇ ಮಾಡೋಕ್ಕಾಗತ್ತಾ ಅಲ್ಲಿ? ಅಲ್ಲ ರೀ, ಈಗ ನಿಮ್ದು ವೇರ್ ಡು ಯು ವಾಂಟ್ ಟು ಟೇಕ್ ದಿಸ್ ಡಿಬೇಟ್ ಅನ್ನೋದು ಅರ್ಥ ಆಗ್ತಿಲ್ಲ. ಅಲ್ಲ, ಇಟ್ ಇಸ್ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರದ ತೆರಿಗೆದಾರರ ದುಡ್ಡನ್ನು ಅಷ್ಟು ಖರ್ಚು ಮಾಡಿದ್ರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗತ್ತಾ? ಹಂಗಲ್ರಿ. ಈಗ ನೀವು ಕೇಳ್ತಕ್ಕಂಥದ್ದು ಹೆಂಗಿದೆ ಅಂತಂದ್ರೆ, ಬಿಕಾಸ್ ವಿ ಹ್ಯಾವ್ ರೇಸ್ ದಿಸ್ ಕ್ವಶನ್, ನರೇಂದ್ರ ಮೋದಿ ಇದ್ದಾರೆ. ನೀವೇನು ಹೇಳೋದಂದ್ರೆ ನಾವು ಕೇಳಬಾರ್ದು ಅಂತಲ್ಲ. ಮತ್ತೆ ನೀವು ಎಲ್ಲಿಗೆ ಹೋಯ್ತಿದ್ದೀರ ಅಂದ್ರೆ ಏನರ್ಥ? ವಾಟ್ ಯು ಮೀನ್ ಬೈ ದಿಸ್ ಪ್ರಶ್ನೆ? ಎಲ್ಲಿಗೆ ಹೋಯ್ತಿದ್ದೀರ ಅಂತಂದ್ರೆ, GDPಯ 40% ಸಾಲ ಮಾಡ್ಕೊಂಡಿದೆ ಬಿಹಾರ. 40% GDPಯ 40%, 25% ಕ್ಯಾಪ್ ಇದೆ. GDPಯ 25 ಅಥವಾ 25% ಒಳಗಡೆ ನಿಮ್ಮ ರಾಜ್ಯದ ಅಥವಾ ದೇಶದ ಸಾಲ ಇದ್ರೆ ಆರ್ಥಿಕ ಶಿಸ್ತಿದೆ ಅಂತ ಅರ್ಥ. 25ಲ್ಲಿ 40% ಎಲ್ಲಿ ಸಾಲ? 10 ಲಕ್ಷ ಕೋಟಿ ಏನೋ GDP ಬರುತ್ತೆ, 4 ಲಕ್ಷ ಕೋಟಿ ಸಾಲ ಮಾಡ್ಕೊಂಡಿದೆ ಬಿಹಾರ. ಬಿಮಾರು ರಾಜ್ಯಗಳ ಪೈಕಿ ಒಂದು. ಕರ್ನಾಟಕದಲ್ಲಿ ₹1 ನಾವು ಟ್ಯಾಕ್ಸ್ ಕಟ್ಟಿದ್ರೆ 13 ಪೈಸೆ ವಾಪಸ್ ಬರುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ. ಬಿಹಾರದ ಜನ ₹1 ಟ್ಯಾಕ್ಸ್ ಕಟ್ಟಿದ್ರೆ ₹2 ಬರುತ್ತೆ ಅವ್ರಿಗೆ ಕೇಂದ್ರದಿಂದ. ಯಾಕೆ? ಆರ್ಥಿಕತೆ ಸರಿ ಇಲ್ಲ, ಹಿಂದುಳಿದಿರುವ ರಾಜ್ಯ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅವಕಾಶಗಳಿದಾವೆ, ಮಾಡಿಲ್ಲ ಅಷ್ಟೇ ಅನ್ನುವ ಕಾರಣಕ್ಕೆ ₹1 ಅವ್ರು ಟ್ಯಾಕ್ಸ್ ಕಟ್ಟಿದ್ರೆ ₹2 ವಾಪಸ್ ಬರುತ್ತೆ ಅವ್ರಿಗೆ. 3,16,000 ಕೋಟಿ ರೂಪಾಯಿಯ ಬಜೆಟ್ ಕಂಪಲ್ಸರಿ ವೆಚ್ಚಗಳೇನಿರ್ತಾವಲ್ಲ, ರಾಜಸ್ವ ವೆಚ್ಚ, ಸಂಬಳ, ಸಾರಿಗೆ, ಅದು ಇದು ಎಲ್ಲ, ಅದೇ 2,52,000 ಕೋಟಿ ಬರುತ್ತೆ ಅವ್ರಿಗೆ. ಬಂಡವಾಳ ವೆಚ್ಚ ಅಭಿವೃದ್ಧಿಗೆ ಅಂತ ಇರೋದು 64,000 ಕೋಟಿ ಮಾತ್ರ ಬಿಹಾರದಲ್ಲಿ. ಈಗಿರೋ ಪರಿಸ್ಥಿತಿ ಇದು. ಸ್ನೇಹಿತರೆ, ನಮ್ಮ ಅಜಿತ್ ಹನುಮಕ್ಕನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಬಿಹಾರದಲ್ಲಿ 40% ಸಾಲದ ಮಿತಿಗೆ ಮೀರಿಬಿಟ್ಟಿದ್ದಾರಂತೆ. ಬಿಹಾರದಲ್ಲಿ 40% ಸಾಲದ ಮಿತಿ ಮೀರಿದ್ದಾರಂತೆ. ಅಂದರೆ ಬಿಹಾರ ಎಷ್ಟು ಅಧ್ವಾನ ಆಗಿದೆ ಅನ್ನೋದಕ್ಕೆ ಸ್ವತಃ ಅಜಿತ್ ಹನುಮಕ್ಕನವರು ಹೇಳಿರುವುದು. ಯಾಕೆಂದರೆ ಅಜಿತ್ ಹನುಮಕ್ಕನವರು ಯಾವಾಗಲೂ ಸಹ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರಗಳನ್ನು ಅವರು ಹೊಗಳ್ತಾ ಇರ್ತಾರೆ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರ ಬಾಯಿಂದ ಬಂದಿರುವಂತಹ ಮಾತು. ನಾವ್ಯಾರಾದರೂ ಹೇಳಿದ್ರೆ, ನಾವು ಪತ್ರಕರ್ತರಾಗಿ ಹೇಳಿದ್ರೆ ಜನ ನಂಬಲ್ಲ. ಆದರೆ ಅಜಿತ್ ಹನುಮಕ್ಕನವರು ಹೇಳಿದ್ರಲ್ಲ, ರಾಷ್ಟ್ರವಾದಿ ಪತ್ರಕರ್ತರು ಹೇಳ್ತಾ ಇದ್ದಾರಲ್ಲ, ನಂಬಲೇಬೇಕಲ್ವಾ? ಇವತ್ತು ಬಿಹಾರದಲ್ಲಿ 40%ಗಿಂತ ಹೆಚ್ಚಿಗೆ ಸಾಲ ಮಾಡಿದ್ದಾರೆ, ವಿದೇಶಿ ಸಾಲ ಮಾಡಿದ್ದಾರೆ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಆದರೂ ಸಹ ನಮ್ಮ ಕರ್ನಾಟಕಕ್ಕೆ ವಲಸೆ ಬರ್ತಾರೆ ಈ ಬಿಹಾರಿಗಳು. ಏನು ಈಗ ಸುಮ್ಮನೆ ಉಲ್ಟಾ ನಾವು ಕೇಳ್ತೀವಿ, ಈ ದೇಶದ ಸಾಲ ಆಗೈತೆ, ಇದೆಲ್ಲಿ ಒಯ್ದಿರಿ ನೀವು? ಈಗ 55 ಲಕ್ಷ ಕೋಟಿ ಸಾಲ ಇರತಕ್ಕಂಥದ್ದು 1947 ಇಸ್ವಿಯಿಂದ 2014 ಇರುವಾಗ ಎಲ್ಲ ಪ್ರಧಾನಮಂತ್ರಿಗಳು, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬಂದು ಹೋದ್ರು. 55 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತೆಷ್ಟು ಲಕ್ಷ ಕೋಟಿ ಸಾಲ ಇದೆ? ವಾಟ್ ಎವರ್ ಐ ಆಮ್ ಟಾಕಿಂಗ್, ಇಟ್ ಇಸ್ ಪ್ಲೇಸ್ಡ್ ಇನ್ ದ ಪಾರ್ಲಿಮೆಂಟ್. ಹೌದು, ಈ ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥದ್ದು ಹೇಳ್ದು 165 ಲಕ್ಷ ಕೋಟಿ ಸಾಲ ಆಗಿದೆ. ಇದು ಎಲ್ಲಿಗೆ ಬಂತು? ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು? $56 ಇರತಕ್ಕಂಥ ಡಾಲರ್ ಇವತ್ತು $84 ಹೋಗಿದೆ ಕಳೆದ ಬರೀ 9 ವರ್ಷದಲ್ಲಿ. ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು? ಡಿಮಾನಿಟೇಷನ್ ಬಗ್ಗೆ ಭಾಳ ದೊಡ್ಡ, ನಾವು ಇಡೀ ಪ್ರಪಂಚನೇ ಭಾಳ ಮೆರವಣಿಗೆ ಆಗ್ಬಿಡ್ತು. ಡಿಮಾನಿಟೇಷನ್ ಬಗ್ಗೆ ಯಾಕೆ ಮಾತನಾಡಬಾರ್ದು? ನೀವು ಮಾತಾಡಬೇಕು, ನೀವು ಚರ್ಚೆಗೆ ತೊಗೊಳ್ರಿ, ನೀವು ಯಾಕೆ ತೊಗೊಳಲ್ಲ? ಏನಾಗಿದೆ ಅಂದರೆ, ವಿ ಆರ್ ಅಟ್ ರಿಸೀವಿಂಗ್ ಎಂಡ್. ದ ಪ್ರಾಬ್ಲಮ್ ವಿತ್ ಹೋಲ್ ವೇರ್ ವಿ ಆರ್ ಫೇಸಿಂಗ್, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ನಮ್ಮ ಪಾರ್ಟಿ, ವಿ ಆರ್ ಆಲ್ವೇಸ್ ಅಟ್ ರಿಸೀವಿಂಗ್ ಎಂಡ್. ಸ್ನೇಹಿತರೆ, ನಮ್ಮ ಅಜಿತ್ ಹನುಮಕ್ಕನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಬಿಹಾರದಲ್ಲಿ 40% ಸಾಲದ ಮಿತಿಗೆ ಮೀರಿಬಿಟ್ಟಿದ್ದಾರಂತೆ. ಬಿಹಾರದಲ್ಲಿ 40% ಸಾಲದ ಮಿತಿ ಮೀರಿದ್ದಾರಂತೆ. ಅಂದರೆ ಬಿಹಾರ ಎಷ್ಟು ಅಧ್ವಾನ ಆಗಿದೆ ಅನ್ನೋದಕ್ಕೆ ಸ್ವತಃ ಅಜಿತ್ ಹನುಮಕ್ಕನವರು ಹೇಳಿರುವುದು. ಯಾಕೆಂದರೆ ಅಜಿತ್ ಹನುಮಕ್ಕನವರು ಯಾವಾಗಲೂ ಸಹ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರಗಳನ್ನು ಅವರು ಹೊಗಳ್ತಾ ಇರ್ತಾರೆ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರ ಬಾಯಿಂದ ಬಂದಿರುವಂತಹ ಮಾತು. ನಾವ್ಯಾರಾದರೂ ಹೇಳಿದ್ರೆ, ನಾವು ಪತ್ರಕರ್ತರಾಗಿ ಹೇಳಿದ್ರೆ ಜನ ನಂಬಲ್ಲ. ಆದರೆ ಅಜಿತ್ ಹನುಮಕ್ಕನವರು ಹೇಳಿದ್ರಲ್ಲ, ರಾಷ್ಟ್ರವಾದಿ ಪತ್ರಕರ್ತರು ಹೇಳ್ತಾ ಇದ್ದಾರಲ್ಲ, ನಂಬಲೇಬೇಕಲ್ವಾ? ಇವತ್ತು ಬಿಹಾರದಲ್ಲಿ 40%ಗಿಂತ ಹೆಚ್ಚಿಗೆ ಸಾಲ ಮಾಡಿದ್ದಾರೆ, ವಿದೇಶಿ ಸಾಲ ಮಾಡಿದ್ದಾರೆ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಆದರೂ ಸಹ ನಮ್ಮ ಕರ್ನಾಟಕಕ್ಕೆ ವಲಸೆ ಬರ್ತಾರೆ ಈ ಬಿಹಾರಿಗಳು. ನಮ್ಮ ಕರ್ನಾಟಕಕ್ಕೆ ವಲಸೆ ಬಂದು ಕನ್ನಡಿಗರ ಉದ್ಯೋಗವನ್ನು ಕಸಿತಾ ಇದ್ದಾರೆ.
ಕನ್ನಡಿಗರ ವ್ಯಾಪಾರಗಳನ್ನು ಕಸಿತಾ ಇದ್ದಾರೆ. ಗುಜರಾತು, ರಾಜಸ್ಥಾನ, ಉತ್ತರ ಪ್ರದೇಶ, ಅಸ್ಸಾಮು, ಇಡೀ ಉತ್ತರ ಭಾರತದ ಅಷ್ಟು ಜನರು ಇವತ್ತು ಕರ್ನಾಟಕದ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ, ಜಿಲ್ಲಾ ಕೇಂದ್ರಗಳಿಗೆ ಬರ್ತಾ ಇದ್ದಾರೆ. ಇವತ್ತು ಉತ್ತರ ಭಾರತೀಯರು ದಕ್ಷಿಣ ಭಾರತದಲ್ಲಿ ಬಂದು ಇಲ್ಲಿ ದಕ್ಷಿಣ ಭಾರತದವರ ಉದ್ಯೋಗವನ್ನು ಕಸಿತಾ ಇದ್ದಾರೆ, ಕಡಿಮೆ ದರದಲ್ಲಿ ನಾವು ಮಾಡ್ತೀವಿ ಅಂತ ಇದ್ದಾರೆ. ಇವರು ದೇಶದ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ. ಭಾರತೀಯ ಜನತಾ ಪಕ್ಷ ಇರುವಂತಹ ಅಧಿಕಾರ ನಡೆಸ್ತಾ ಇರುವಂತಹ ಬಿಹಾರದಲ್ಲಿ ಈ ಪರಿಸ್ಥಿತಿ ಬರ್ತಾ ಇದೆ ಅಂತಂದರೆ ನಾವು ಏನು ಅರ್ಥ ಮಾಡ್ಕೊಳ್ಬೇಕು? ಹಾಗಾದರೆ ಕರೆಕ್ಟಾಗಿ ಏನು ನಾವು ತೆರಿಗೆ ಕಟ್ತಾ ಇದ್ದೀವಲ್ಲ, ಕರ್ನಾಟಕದಲ್ಲಿ ನಾವು ಕಟ್ಟುವಂಥ ತೆರಿಗೆಗೆ ₹1 16 ಪೈಸೆ ಬರುತ್ತೆ. ಬಿಹಾರದವರು ₹1 ತೆರಿಗೆ ಕಟ್ಟಿದ್ರೆ ₹2 ಕೊಡ್ತಾರೆ ಅಂತ ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳ್ತಾರೆ? ಅಜಿತ್ ಹನುಮಕ್ಕನವರು ಏನು ಹೇಳಿದ್ರು? ಅಜಿತ್ ಹನುಮಕ್ಕನವರು ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳಿದ್ರು? ಕಲಘಟಗಿ ಕ್ಷೇತ್ರದಕ್ಕೆ ಬೆಂಗಳೂರಿಗೆ ಒಂದೇ ಮಾಡಲಿಕ್ಕೆ ಆಗುತ್ತಾ ಅಂತೇಳಿ ಅವರ ನ್ಯೂಸ್ ಅವರ್ನಲ್ಲಿ ಮಾತಾಡಿದ್ರಲ್ಲ. ಹಾಗಾದರೆ ದಕ್ಷಿಣ ಭಾರತದ ತೆರಿಗೆ ಹಣವನ್ನು ತೆಗೆದುಕೊಂಡೋಗಿ ಏನೂ ಕೆಲಸ ಮಾಡಿದಂತಹ ಉತ್ತರ ಭಾರತದವ್ರಿಗೆ ಕೊಡಬೇಕಾ ನಾವು? ಇದೇ ಅಜಿತ್ ಹನುಮಕ್ಕನವರೇ ಅವತ್ತು ಹೇಳಿದ್ದು, ಸಂತೋಷ್ ಲಾಡ್ ಅವ್ರನ್ನ ಕೂರಿಸ್ಕೊಂಡು ಅವರ ಟಿ ವಿನಲ್ಲಿ ಕೂರಿಸ್ಕೊಂಡು ನ್ಯೂಸ್ ಅವರಲ್ಲಿ ಮಾತನಾಡಿದ್ದು. ಸಂತೋಷ್ ಲಾಡ್ ಅವರೇ, ಕಲಘಟಗಿ ಕ್ಷೇತ್ರಕ್ಕೆ ಬೆಂಗಳೂರು ಕ್ಷೇತ್ರಕ್ಕೆ ಒಂದೇ ಮಾಡ್ತೀರಾ? ಆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ಅಂತೇಳಿ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಮಾತಾಡಿದ್ರಲ್ಲ. ಇವತ್ತು ಅದೇ ಅಜಿತ್ ಹನುಮಕ್ಕನವರು ಹೇಳ್ತಾ ಇದ್ದಾರಲ್ಲ, ಬಿಹಾರದಲ್ಲಿ 40% ಸಾಲ ಮಾಡಿದ್ದಾರೆ. ಅಂದರೆ ಈ ದೇಶದ ಕೇಂದ್ರ ಸರ್ಕಾರ ವರ್ಷಕ್ಕೆ 50 ರಿಂದ 60 ಲಕ್ಷ ಕೋಟಿ ಸಾಲ ಮಾಡ್ತಾ ಇದೆ. 265 ಲಕ್ಷ ಕೋಟಿ ಸಾಲ ಮಾಡಿದೆ. ಒಬ್ಬೊಬ್ಬರ ತಲೆಯ ಮೇಲೆ 2.5 ಲಕ್ಷಕ್ಕಿಂತ ಹೆಚ್ಚು ಸಾಲ ಹೊರಿಸ್ತಾ ಇದೆ. ರಾಜ್ಯ ಸರ್ಕಾರಗಳು ಸಾಲ ಮಾಡ್ತಾ ಇದ್ದಾವೆ. ಹಾಗಂದರೆ ಈ ದೇಶದ ಒಟ್ಟು ಸಾಲದ ಮಿತಿ ಎಷ್ಟು? ಅದರ ಮಿತಿ ಮೀರಿದವರು ಎಷ್ಟು? ಅಂದರೆ ಈ ದೇಶದ ವಿದೇಶಿ ಸಾಲ ಹೆಚ್ಚು ಕಡಿಮೆ ಒಂದು 700 ರಿಂದ 800 ಲಕ್ಷ ಕೋಟಿಗೆ ಹೋಗಿದೆ. ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಸ್ವತಃ ಅಜಿತ್ ಹನುಮಕ್ಕನವರು ಹೇಳ್ತಾ ಇರುವಂಥ ವಿಚಾರವನ್ನು ನಾನು ಇವತ್ತು ಕೋಟ್ ಮಾಡ್ತಾ ಇದ್ದೀನಿ. 2 ವಿಚಾರಗಳು. ಇದೇ ಅಜಿತ್ ಹನುಮಕ್ಕನವರು ನಿರ್ಮಲಾ ಸೀತಾರಾಮನ್ ಅವರನ್ನು ಸಮರ್ಥನೆ ಮಾಡಿಕೊಂಡು ಸಂತೋಷ್ ಲಾಡಿಗೆ ಕೇಳಿದಂತಹ ವಿಚಾರ ಅಂದರೆ, ಇಲ್ಲಿ ಉತ್ಪಾದನೆ ಆಗೋದು ಕಲಘಟಗಿ ಕೊಡೋಕ್ಕಾಗೋದಿಲ್ಲ, ಉತ್ತರ ಕರ್ನಾಟಕಕ್ಕೆ ಕೊಡೋಕ್ಕಾಗೋದಿಲ್ಲ, ಬೆಂಗಳೂರಿನಲ್ಲಿ ಬರುವಂಥ ತೆರಿಗೆಯನ್ನು ಸಮನಾಗಿ ಹಂಚಲಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರವನ್ನು ಅವತ್ತು ಹೇಳ್ತಾರೆ. ಇವತ್ತು ಹೇಳ್ತಾರೆ ಬಿಹಾರದವರು ₹1 ಟ್ಯಾಕ್ಸ್ ಕಟ್ತಾರೆ, ₹2 ಅವರಿಗೆ ವಾಪಸ್ ಕೊಡ್ತಾರೆ. ಕರ್ನಾಟಕದವರು ₹1 ಕಟ್ತಾರೆ, 13 ಪೈಸೆ ಕೊಡ್ತಾರೆ ಅಂತ ಹೇಳ್ತಾರೆ. ಇವತ್ತು ಅಜಿತ್ ಹನುಮಕ್ಕನವ್ರಿಗೆ ಜ್ಞಾನೋದಯ ಆಗಿದೆ. ಇದು ವಾಸ್ತವ ಸ್ಥಿತಿ ಗೊತ್ತಾಗಿದೆ. ಸತ್ಯ ಯಾವತ್ತೂ ಸಹ ಲೇಟಾಗಿ ಗೊತ್ತಾಗುತ್ತೆ ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿ. ನಿಜಕ್ಕೂ ಅಜಿತ್ ಹನುಮಕ್ಕನವ್ರಿಗೆ ಈ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳ್ತೇವ್ರಿ. ಸತ್ಯವನ್ನು ಹೇಳಿದ್ರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಇದೇ ವಿಚಾರವನ್ನು ಈ ಅಂಧ ಭಕ್ತರು ಅಂತ ಏನು ತಿಳ್ಕೊಂಡಿದ್ದೀರಲ್ಲ, ಈ ದೇಶದ ಜನರು ಅಂತ ಏನು ತಿಳ್ಕೊಂಡಿದ್ದೀರಲ್ಲ, ನೀವು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ನಮ್ಮ ದೇಶದಲ್ಲಿ ಏನು ಪ್ರಶ್ನೆ ಮಾಡುವಂತಹ ಧ್ವನಿಗಳೊಟ್ಟಾಗಿದೆಯಲ್ಲ, ಆ ಧ್ವನಿಗಳು ಬರಬೇಕ್ರಿ. ಮುಖ್ಯವಾಗಿ ಪತ್ರಕರ್ತರು ಬದಲಾವಣೆ ಆಗಬೇಕು, ಮಾಧ್ಯಮಗಳು ಬದಲಾವಣೆ ಆಗಬೇಕು. ಈ ದೇಶವನ್ನು ಉಳಿಸುವಂಥ ಇದು ಶಕ್ತಿ ಈ ದೇಶದ ಯುವಕರ ಕೈನಲ್ಲಿದೆ, ಈ ದೇಶದ ಪತ್ರಕರ್ತರಲ್ಲಿದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.